ಸ್ವರ ವಿಜ್ಞಾನ ಅಂದರೇನು? ದಯವಿಟ್ಟು ತಿಳಿಸಿ ಗುರುಜಿ. ನೀವು ಹೇಳಿದ್ರೆ ನಾನು ಆ ವಿದ್ಯೆನ ಮಕ್ಕಳಿಗಾಗಿ ಕಂಡಕ್ಟ್ ಮಾಡ್ತಾಳೆ. ಅದಕ್ಕೆ ನಂಬರ್ ಕೊಡ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಉಸಿರಾಟದ ಗತಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ, ಸ್ವರ ವಿಜ್ಞಾನ ಅಂದರೇನು? ದಯವಿಟ್ಟು ತಿಳಿಸಿ ಗುರುಜಿ. ನೀವು ಹೇಳಿದ್ರೆ ನಾನು ಆ ವಿದ್ಯೆನ ಕಲಿತೀನಿ ಅಂತ. ಕೆಲವರು ಈಗ ಸ್ವರ ವಿಜ್ಞಾನ ಅಂತ ಶುರು ಮಾಡ್ಕೊಂಡಿದ್ದಾರೆ, ಅದರಲ್ಲೂ ಒಳ್ಳೆ ಹಣ ಮಾಡ್ತಾ ಇದ್ದಾರೆ. ಮಧ್ಯದ ಈ ಥರ ಹೊಸ ಹೊಸ ಟ್ರೆಂಡ್ಗಳು ಬರ್ತಾ ಇರುತ್ತೆ. ಸ್ವರ ವಿಜ್ಞಾನ ಅಂದರೆ ಉಸಿರಾಟದ ಗತಿಯನ್ನು, ಚಲನೆಯನ್ನು ಗಮನಿಸಿ ಅದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಮಾಡುವ ಕೆಲಸಗಳಲ್ಲಿ ಏನೇನು ಶ್ರೇಯಸ್ ಬರುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ವಿದ್ಯೆನೇ ಸ್ವರ ವಿಜ್ಞಾನ, ಉಸಿರಾಟದ ಗತಿ. ಇದನ್ನು ಮಾಡಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಯೋಗಶಾಸ್ತ್ರದಲ್ಲಿ, ವಿದ್ಯೆಯಲ್ಲಿ 72,000 ನಾಡಿಗಳಿದೆ. ಮುಖ್ಯವಾಗಿ 3 ನಾಡಿಗಳು: ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷುಮ್ನಾ ನಾಡಿ. ಸೂರ್ಯನಾಡಿ ಅಂದರೆ ಬಲಗಡೆ ಮೂಗೆಯಲ್ಲಿ ಉಸಿರಾಟವನ್ನು ನಡೀತಾ ಇದ್ದರೆ ಸೂರ್ಯನ ಚಲನೆ ಅಂತ ಕರಿತೀವಿ. ಎಡಗಡೆ ಮೂಗೆಯಲ್ಲಿ ಉಸಿರಾಟ ನಡೀತಾ ಇದ್ದರೆ ಅದು ಚಂದ್ರನ ಚಲನೆ ಅಂತ ಕರಿತೀವಿ. ಇಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಹೇಳ್ತಾ ಇದ್ರು ಮಕ್ಕಳುಗಳಿಗೆ, ನೀನು ಬಲಗಡೆ ತಿರ್ಕೊಂಡು ಹೇಳು ಬೆಳಗ್ಗೆ ಹೇಳ್ಬೇಕಾದ್ರೆ. ನೀನೇನಾದರೂ ಎಡಗಡೆ ತಿರ್ಕೊಂಡು ಗೆದ್ದರೆ ಆ ದಿನ ನಿನಗೇನಾದ್ರು ಪೆಟ್ಟು ಬೀಳುತ್ತೆ, ಏನಾದರೂ ಕೆಟ್ಟದಾಗತ್ತೆ ಅಂತ ಮಕ್ಕಳುಗಳಿಗೆ ಹೇಳ್ತಾ ಇದ್ರು. ಇದರಲ್ಲೂ ಕೂಡ ಒಂದು ವಿಜ್ಞಾನ ಇದೆ. ನೀವು ಇದನ್ನು ಈಸಿಯಾಗಿ ಚೆಕ್ ಮಾಡ್ಬೋದು. ನೀವು ಬೆಳಗ್ಗೆ ಬಲಗಡೆ ತಿರ್ಕೊಂಡು ಹೇಳಬೇಕು. ಯಾಕೆ ಅಂದರೆ ಬಲಗಡೆ ತಿರ್ಕೊಂಡು ಸ್ವಲ್ಪ ಹೊತ್ತು ಇದ್ದಾಗ ಚಂದ್ರನಾಡಿ ಆ್ಯಕ್ಟಿವ್ ಆಗುತ್ತೆ. ಅಂದರೆ ಸೂರ್ಯ ಹುಟ್ಟಿ ಬರುವಾಗ ಚಂದ್ರನಾಡಿ ಆ್ಯಕ್ಟಿವ್ ಆದರೆ ಮನಸ್ಸು ಕೂಲಾಗಿರುತ್ತೆ ಅಂತ. ಆಗ ಅವನು ಯಾವುದನ್ನು ನಿರ್ಧಾರ ತಗೊಂಡ್ರೆ ಅದು ಸರಿಯಾಗಿರುತ್ತೆ, ಶಾಂತವಾಗಿರ್ತಾನೆ ಅಂತ. ರಾತ್ರಿ ಮಲಗುವಾಗ ಎಡಗಡೆ ತಿರ್ಕೊಂಡು ಮಲ್ಕೋ ಅಂತ ಹೇಳ್ತಾರೆ. ರಾತ್ರಿ ಚಂದ್ರ ಇರ್ತಾನೆ, ಆಪೋಸಿಟ್ ಎನರ್ಜಿ, ಸೂರ್ಯನಾಡಿ ಆ್ಯಕ್ಟಿವ್ ಆಗಬೇಕು. ಇದನ್ನ ನೀವು ಸಿಂಪಲಾಗಿ ಚೆಕ್ ಮಾಡ್ಬೋದು. ಬೇಕಾದ್ರೆ ಮನೆಯಲ್ಲಿ ಮಲಗಿದಾಗ ನೀವು ಯಾವಾಗಲೂ ನೆಗಡಿ ಆದಾಗ ಅಬ್ಸರ್ವ್ ಮಾಡಿ ನೋಡಿ. ಬಲಗಡೆ ಮೂಗು ಜಾಸ್ತಿ ಕಟ್ಕೊಂಡಿದ್ರೆ ನೆಗಡಿ ಜಾಸ್ತಿ ಆಗತ್ತೆ. ನೆಗಡಿ ಕಾಲದಲ್ಲಿ ಎಡಗಡೆ ಮೂಗು ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆಗಿದ್ದರೆ ಬೇಗ ನೆಗಡಿ ವಾಸಿ ಆಗುತ್ತೆ. ಸಪೋಸ್ ಬಲಗಡೆ ಮೂಗು ಕಟ್ಕೊಂಡಾಗ ನೀವು ಎಡಗಡೆ ಮಲ್ಕೊಳ್ಳಿ, ಒಂದು 5 ನಿಮಿಷ, ಇದು ಓಪನ್ ಆಗುತ್ತೆ. ನೀವು ಬಲಗಡೆ ಮಲ್ಕೊಳ್ಳಿ, ಎಡಗಡೆ ಮೂಗು ಓಪನ್ ಆಗುತ್ತೆ. ಎಡಗಡೆ ಕಟ್ಕೊಂಡಿದ್ರೆ ಇದು ಚೆಕ್ ಮಾಡ್ಬೋದು ನೀವು. ಅಂದರೆ ಇದೇನು ಬ್ರಹ್ಮಾಂಡದಲ್ಲಿ ಸೂರ್ಯ ಚಂದ್ರ ತುಂಬ ಮುಖ್ಯ. ನಮ್ಮ ಮನುಷ್ಯನ ಮನಸ್ಸಿನ ಮೇಲೆ ಪ್ರತಿನಿತ್ಯ ಪ್ರಭಾವ ಬೀರ್ತಾ ಇರುತ್ತೆ. ಅದರಿಂದ ಆಗತಕ್ಕಂಥ ಬದಲಾವಣೆಗಳೇನು, ಸ್ವರ ವಿಜ್ಞಾನ ಅಂದ್ರೇನು ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ. ನನ್ನ ಮಗಳು ಗಾರ್ಗಿ ಅಂತ, ಅವಳು ಯೋಗ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾಳೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಯಾಂಪ್ಸು, ಸಮ್ಮರ್ ಕ್ಯಾಂಪ್ ಮಾಡ್ತಾಳೆ. ಉತ್ರಳ್ಳಿ ಏರಿಯಾ ಸುತ್ತಮುತ್ತ, ಚಿಕ್ಕಲ್ಸಂದ್ರ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಯೂಟ್ಯೂಬ್ ನೋಡ್ತಿರೋ ಅವರು ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಮ್ಮರ್ ಕ್ಯಾಂಪ್ ಮಕ್ಕಳಿಗಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟು, ಪಬ್ಲಿಕ್ ಸ್ಪೀಕಿಂಗು, ಮೆಮೊರಿ ಡೆವಲಪ್ಮೆಂಟು, ಕಾನ್ಸಂಟ್ರೇಷನ್ನು ಥ್ರೂ ಗೇಮ್ಸು ಮಕ್ಕಳಿಗಾಗಿ ಕಂಡಕ್ಟ್ ಮಾಡ್ತಾಳೆ. ಅದಕ್ಕೆ ನಂಬರ್ ಕೊಡ್ತೀನಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈಸ್ ಕಂಡಕ್ಟಿಂಗ್ ಯೋಗ ಕ್ಲಾಸಸ್, ಮಾರ್ನಿಂಗ್ ಬ್ಯಾಚ್, ಈವ್ನಿಂಗ್ ಬ್ಯಾಚ್, 2 ಬ್ಯಾಚ್ ಕಂಡಕ್ಟ್ ಮಾಡ್ತಾಳೆ. ಉತ್ರಳ್ಳಿ ಹತ್ರ ಸುಬ್ರಹ್ಮಣ್ಯಪುರ ಇದೆಯಲ್ಲ, ಅಲ್ಲಿ ಕಂಡಕ್ಟ್ ಮಾಡ್ತಾಳೆ. ಅದನ್ನು ಡೀಟೇಲ್ಸ್ ಕೊಡ್ತೀನಿ. ಸುತ್ತಲ ಏರಿಯಾದವರು ಈ ಆಪರ್ಚುನಿಟಿ ಉಪಯೋಗಿಸ್ಕೊಂಡು ಯೋಗ ಮತ್ತು ಬೇರೆ ಬೇರೆ ಮಕ್ಕಳ ಕ್ಯಾಂಪ್ಗೆ ನಿಮ್ಮ ಮಕ್ಕಳನ್ನು ಕಳಿಸಿ. ಓಕೆನಾ? ಈಗ ಸ್ವರ ವಿಜ್ಞಾನಕ್ಕೆ ಬರೋಣ. ಈ ಸ್ವರ ವಿಜ್ಞಾನದಲ್ಲಿ ಭಾನುವಾರ ಸೂರ್ಯನಾಡಿ ಆ್ಯಕ್ಟಿವ್ ಆಗಿರುತ್ತೆ. ಸೋಮವಾರ ಚಂದ್ರನಾಡಿ, ಚಂದ್ರನ ಸಂಚಾರ. ಹೀಗೆ ಆಲ್ಟರ್ನೇಟಿವ್ ಡೇಸ್ ಬರುತ್ತೆ. ಮಂಗಳವಾರ ಸೂರ್ಯ, ಬುಧವಾರ ಚಂದ್ರ, ಗುರುವಾರ ಸೂರ್ಯ, ಶುಕ್ರವಾರ ಚಂದ್ರ, ಶನಿವಾರ ಅರ್ಧ ದಿನ ಸೂರ್ಯ, ಅರ್ಧ ದಿನ ಚಂದ್ರ.
ನೀವು ಬೆಳಗ್ಗೆ ಎದ್ದಾಗ ಆ ದಿನ ಭಾನುವಾರ, ಉದಾಹರಣೆಗೆ ಭಾನುವಾರ ಸೂರ್ಯನ ದಿನ, ಸೂರ್ಯನಾಡಿ ಬಲಗಡೆ ಮೂಗಿನಲ್ಲಿ ಉಸಿರಾಡ್ತಾ ಇರುತ್ತೆ. ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಟ್ಟಾಗ ಯಾವ ಮೂಗಿನಲ್ಲಿ ಜಾಸ್ತಿ ಗಾಳಿ ಬರುತ್ತೋ ಆ ಮೂಗು, ಆ ಹೊಳ್ಳೆ ಅಂದರೆ ಆ ನಾಡಿ ಆಕ್ಟಿವ್ ಆಗಿದೆ ಅಂತ ಅರ್ಥ. ಸೊ ಯಾರ ಮನಸ್ಸು ಶಾಂತವಾಗಿರುತ್ತೋ ಭಾನುವಾರದ ದಿನ ಸೂರ್ಯನಾಡಿ ಆಕ್ಟಿವ್ ಆಗಿದ್ದರೆ ಕರೆಕ್ಟಾಗಿದೆ ಮನಸ್ಸು ಅಂತ, ಆ ದಿನ ನೀವು ಮಾಡತಕ್ಕಂಥ ಎಲ್ಲ ಕೆಲಸಗಳು ಫಲಪ್ರದವಾಗಿರ್ತವೆ, ಯಶಸ್ವಿ ಆಗುತ್ತವೆ. ಎಲ್ಲರ ಪ್ರಯಾಣ ಹೋಗ್ಬೇಕಾದ್ರೆ, ಎಲ್ಲೇ ಹೋಗ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಒಂದು ಶಾಸ್ತ್ರ ಬರುತ್ತೆ, ಸೂರ್ಯನಾಡಿ ಆಕ್ಟಿವ್ ಆಗಿದ್ದು ನೀವು ಎದ್ದ ಮೇಲೆ ಯಾವುದಾದ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ಬೇಕಾದಾಗ 7 ಹೆಜ್ಜೆ ಹಾಕಿದಾಗ ಟಕ್ ಅಂತ ನಾಡಿ ಚೇಂಜ್ ಆಗುತ್ತೆ. ದಟ್ ಇಸ್ ಅ ಸಿಂಬಲ್. ಮನಸ್ಸು ಅಷ್ಟು ಸೂಕ್ಷ್ಮವಾಗಿ ವರ್ತನೆ ಮಾಡುತ್ತೆ ಪ್ರಕೃತಿಯ ಜೊತೆ. ಸೊ ಸೂರ್ಯನಾಡಿ ಆಕ್ಟಿವ್ ಆಗಿರುತ್ತೆ. ಎದ್ದಾಗ ನೀವು ಹೊರಡಬೇಕಾದ 7 ಹೆಜ್ಜೆ ಆದಮೇಲೆ ಅಬ್ಸರ್ವ್ ಮಾಡಿದ್ರೆ ಚಂದ್ರನಾಡಿ ಆಕ್ಟಿವ್ ಆಗುತ್ತೆ. ದಟ್ ಇಸ್ ಅ ಇಂಡಿಕೇಶನ್. ದೆನ್ ಅಗೇನ್ ಇಟ್ ಬಿಕಮ್ ಸೂರ್ಯನಾಡಿ ಬರುತ್ತೆ. ಇದು ಸ್ವರ ವಿಜ್ಞಾನ. ನೆಕ್ಸ್ಟು ನೀವು ಚಂದ್ರನ ದಿನಗಳಲ್ಲಿ ಅಂದರೆ ಸೋಮವಾರ ಬೆಳಗ್ಗೆ ದೀರ್ಘವಾಗಿ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಟ್ಟಾಗ ಚಂದ್ರನಾಡಿನಲ್ಲಿ ಜೋರಾಗಿ ಗಾಳಿ ಬಂದರೆ ಆ ದಿನ ಚಂದ್ರನ ದಿನ, ನಿಮ್ಮದು ಸರಿಯಾಗಿದೆ. ಸಪೋಸ್ ಬದಲಾವಣೆ ಆದರೆ ಮನಸ್ಸು ತುಂಬ ಗೊಂದಲವಾಗಿದೆ, ಆ ದಿನ ಯಾವುದೇ ಕೆಲಸ ಮಾಡೋದು ಸಕ್ಸಸ್ ಆಗಲ್ಲ. ಚಂದ್ರನಾಡಿ ಆಕ್ಟಿವ್ ಆಗಿರುತ್ತೆ. ನೀವು ಕೆಲಸ ಮಾಡೋಕ್ಕೆ ಮನಸ್ಸನ್ನು ನೆನೆಸ್ಕೊಂಡು ಉಸಿರಾಟದ ಕಡೆ ಗಮನ ಹರಿಸಿ ಹೊರಟಾಗ ನಾಡಿ ಬದಲಾದರೆ ಆ ಕೆಲಸ ಸುಗಮವಾಗಿ ಚೆನ್ನಾಗಿರುತ್ತೆ. ಇನ್ನೊಂದು ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಈ ನಾಡಿ ಶಾಸ್ತ್ರದಲ್ಲಿ ಒಂದು ತಾರಕ ಮಂತ್ರ ಸೋಹಮ್ಮನ್ನು ಉಪಯೋಗಿಸಿ ಉಸಿರಾಟದ ಕಡೆ ಗಮನ ಹರಿಸಿ ಧ್ಯಾನವನ್ನು ಮಾಡಿ ದೇಹ ಮತ್ತು ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಂಡು ಪ್ರತಿನಿತ್ಯ ನೀವು ಯೋಗಾಭ್ಯಾಸ ಮಾಡಿ ಸಾಧಕರಾದರೆ ಮಾತ್ರ ಈ ಸ್ವರ ವಿಜ್ಞಾನ ಒಲಿಯುತ್ತದೆ. ಈಗ ನಮ್ಮ ಸಾಮಾನ್ಯ ಬದುಕಿನಲ್ಲಿ ಸಾಮಾನ್ಯ ಮನುಷ್ಯರು ಅದನ್ನು ಮಾಡೋದು ತುಂಬ ಕಷ್ಟ. ಪ್ರತಿನಿತ್ಯ ದೇಹ ಶುದ್ಧಿ ಅಂದರೆ ಶುಚಿತ್ವವಾಗಿ ಇಟ್ಟುಕೊಂಡು ಆಸನಗಳನ್ನು ಮಾಡಿ ದೇಹದಿಂದ ಬೆವರು ಹೊರಗಡೆ ಬಂದು ದೇಹವನ್ನು ಸ್ಥಿರವಾಗಿ ಇಟ್ಕೋಬೇಕು. ಆಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು, ಆಮೇಲೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಿ ಈ ಸ್ವರವನ್ನು ಗಮನಿಸಿದಾಗ ಸೂಕ್ಷ್ಮವಾದ ಪ್ರಾಣಶಕ್ತಿ, ಈ ಇರತಕ್ಕಂಥ ಕಾಸ್ಮಿಕ್ ಎನರ್ಜಿ ಏನಂತ ನಾವು ಕರಿತೀವೋ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಅದಕ್ಕೆ ಕನೆಕ್ಟ್ ಆಗಬೇಕಂದ್ರೆ ಎಷ್ಟೊಂದು ಕೆಲಸ ಮಾಡಬೇಕು, ಸಾಧನೆಗಳನ್ನು ನಾವು ಮಾಡಬೇಕು, ಆ ರೀತಿಯಾದ ಪರಿಸರ ಇರಬೇಕು. ಸಂಸಾರದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಅದನ್ನೆಲ್ಲ ಸಾಧನೆ ಮಾಡೋದು ತುಂಬ ಕಷ್ಟ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೆಲವರು ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಅದಕ್ಕೆ ಬೇಸಿಕ್ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ನಾಡಿಗಳನ್ನು ಶುದ್ಧೀಕರಿಸುವುದು ನಾನು ಹೇಳ್ಕೊಂಡು ನಮ್ಮ ಯೂಟ್ಯೂಬ್ನಲ್ಲಿದೆ. ಪ್ಲೇ ಲಿಸ್ಟ್ಗೆ ಹೋಗಿ ಹಾಲಿನ ಒಂದಂತಿದೆ, ಅಲ್ಲೆಲ್ಲ ಪ್ರಾಣಾಯಾಮಗಳು ಬೇರೆಲ್ಲ ಹೇಳ್ಕೊಟ್ಟಿದ್ದೀನಿ, ಧ್ಯಾನ ಹೇಳ್ಕೊಟ್ಟು ಅಭ್ಯಾಸ ಮಾಡಿ. ಸೊ ಈಗ ಈ ಕಾಲಘಟ್ಟದಲ್ಲಿ ಸ್ವರ ವಿಜ್ಞಾನವನ್ನು ಸಾಧನೆ ಮಾಡುವುದು ತುಂಬ ಕಷ್ಟ. ಇದನ್ನು ಯೋಗಿಗಳು ಮಾತ್ರ ಮಾಡಬೇಕು. ಆಶ್ರಮವಾಸಿಗಳು ಜೀವನವನ್ನು ಆಧ್ಯಾತ್ಮಿಕತೆಗೆ ಮುಡುಪಾಗಿಟ್ಟು ಸಾಧನೆ ಮಾಡತಕ್ಕಂಥ ಸಾಧಕರಿಗೆ ಈ ಸ್ವರ ವಿಜ್ಞಾನ ಒಲಿಯುತ್ತದೆ. ಇಂದಿನ ಕಾಲದಲ್ಲಿ ಸ್ವರ ವಿಜ್ಞಾನದಿಂದ ಬರುವ ವ್ಯಕ್ತಿಯ ಸ್ವರವನ್ನು ಗಮನಿಸಿ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ರು. ಯಾವ ಮಟ್ಟಕ್ಕೆ ಶಾಸ್ತ್ರ ಇತ್ತು ಅಂದರೆ ಕೆಲವು ಬುಕ್ಸ್ಗಳೆಲ್ಲ ನಾನು ಓದಿದ್ದೀನಿ, ಕೆಲವರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಅವನ ಸಾವನ್ನು ಕೂಡ ಹೇಳ್ತಾ ಇದ್ರು. ಇಷ್ಟು ದಿನ ಮಾತ್ರ ನಿನಗೆ ಬದುಕಿರುತ್ತೆ, ಆಮೇಲೆ ನೀನು ಸತ್ತೋಗ್ಬಿಡ್ತೀಯಾ, ಈ ರೀತಿ ಸಮಸ್ಯೆಗಳಿದೆ, ಈ ರೀತಿ ರೋಗಗಳಿದೆ ಅಂತ ಸ್ವರ ವಿಜ್ಞಾನವನ್ನು ಸಾಧನೆ ಮಾಡ್ತಕ್ಕಂಥ ಸಾಧಕರು ಹೇಳ್ತಾ ಇದ್ರು. ಅವರನ್ನು ಯೋಗಿಗಳು ಅಂತ ಕರಿತೀವಿ. ಸೊ ಸಾಮಾನ್ಯ ಮನುಷ್ಯರೆಲ್ಲ ಈಗ ಹೇಳೋಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ 5,000 ಕೋರ್ಸ್ ಫೀಸು, 10,000 ಅಂತ ದುಡ್ಡು ತಗೊಂಡು ಮಾಡತಕ್ಕಂಥವ್ರಲ್ಲ. ಸುಮ್ಮನೆ ಕೆಲವಾರು ನಿಮ್ಮ ಮೌಢ್ಯತೆಯನ್ನು ನಿಮ್ಮ ಮನಸ್ಸಲ್ಲಿ ಬಿತ್ತುತ್ತಾರೆ ಅಷ್ಟೇ ಹೊತ್ತು ಅದು ಏನೇನು ಪ್ರಯೋಜನ ಇಲ್ಲ. ಫ್ರೀಯಾಗಿ ಮಾಡ್ತಾರ, ಹೋಗ್ರಿ, ಕಲಿರಿ, ಪ್ರಾಕ್ಟೀಸ್ ಮಾಡಿ. ಆದರೆ ದ ಬೇಸಿಕ್ ರೂಲ್ ನೆನ್ಪಿಟ್ಕೊಳ್ಳಿ, ದೇಹ ಶುದ್ಧಿ, ಪ್ರಾಣ ಶುದ್ಧಿ, ಮನಃಶುದ್ಧಿ ಇರಬೇಕು. ನಿಮ್ಮದು ಯೋಗಿಕ್ ಲೈಫ್ ಆಗಿರಬೇಕು. ಈ ಕಶ್ಮಲವಾದ ಅಟ್ಮಾಸ್ಫಿಯರಲ್ಲಿ, ತುಂಬ ಸ್ಟ್ರೆಸ್ಸಲ್ಲಿ, ಸಂಸಾರದ ಒತ್ತಡದಲ್ಲಿ, ಹಣಕಾಸಿನ ಒತ್ತಡದಲ್ಲಿ ಮನಸ್ಸಿದ್ದಾಗ ಈ ರೀತಿಯಾದ ಸೂಕ್ಷ್ಮವಾದ ಅದ್ಭುತವಾದ ಆಧ್ಯಾತ್ಮಿಕ ವಿದ್ಯೆಯನ್ನು ಕಟ್ ಮಾಡಪ್ಪ. ಇದು ತುಂಬ ಸೂಕ್ಷ್ಮವಾದ
ಅದ್ಭುತವಾದ ಆಧ್ಯಾತ್ಮಿಕ ವಿದ್ಯೆಯನ್ನು ಅಭ್ಯಾಸ ಮಾಡಿ ಅದರಿಂದ ಪ್ರಯೋಜನಗಳನ್ನು ಪಡೆಯುವುದು ಈ ಕಾಲಘಟ್ಟದಲ್ಲಿ ತುಂಬ ಕಷ್ಟ. ಅದಕ್ಕೆ ನಾನು ಹೇಳೋದು, ಸರಳವಾದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಮಾಡಿ ಚಿಂತನೆಯಿಂದ ನೀವು ಮನಸ್ಸನ್ನು ಶಾಂತವಾಗಿಟ್ಕೊಂಡು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಹಜವಾಗಿ ಸರಳವಾಗಿ ಬದುಕುವ ಕಲೆಯನ್ನು ಕಲಿಯಿರಿ. ಉಳಿದುದೆಲ್ಲ ಪ್ರಕೃತಿ ನೋಡ್ಕೊಳ್ಳುತ್ತೆ. ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.